ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ತೆಲುಗು ಸೀರಿಯಲ್ಸ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಮತ್ತೊಂದು ಕಡೆ ತೆಲುಗು ಸೀರಿಯಲ್ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವನ್ ರವೀಂದ್ರ ಅವರು ಈಗ ಕೃಷ್ಣನಾಗಿ ಸ್ಟಾರ್ ಸುವರ್ಣ ವಾಹಿನಿಯಕ್ಕೆ ಅದ್ರ ಜೊತೆಗೆ ಸ್ಟಾರ್ ಸುವರ್ಣ ಪರಿವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕೃಷ್ಣ ಒಬ್ರು ಇದ್ದಾರೆ ಗೋಪಿಕಾ ಸ್ತ್ರೀಯರಲ್ಲಿ. ಇದು ಆತರ ಕೃಷ್ಣ ಅಲ್ಲ. ಸೊ ಇದು ಈ ಕೃಷ್ಣ ಒಂದ್ ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ಕೃಷ್ಣ ಅಂತ ಹೇಳ್ಬೋದು. ನೀರೆಲ್ಲ ಜೊತೆಯಲ್ಲಿ ಅನ್ನುವಂತಹ ಅದ್ಭುತ ಸೀರಿಯಲ್ ನಲ್ಲಿ ಕೃಷ್ಣ ಅನ್ನುವಂತಹ ಪಾತ್ರವನ್ನ ಮಾಡ್ತಾ ಇದ್ರ. ಕೃಷ್ಣ ಅನ್ನುವಂತಹ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾರೋ ಅವರ ಲೈಫ್ ನೆಕ್ಸ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸ್ಯಾಂಡಲ್ವುಡ್ ಅಲ್ಲಿ ಆಗಿರ್ಬೋದು, ಅದ್ರ ಜೊತೆ ಕಿರುತೆರೆಯಲ್ಲಿ ಆಗಿರ್ಬೋದು. ಸೊ ನಿಮ್ಗೆ ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನುವಂತಹ ಇನ್ನರ್ ವಾಯ್ಸ್ ಅಲ್ಲಿ ಕೇಳಿಸ್ತಾ ಇದೆ. ಇನ್ನರ್ ವಾಯ್ಸ್ ಅಲ್ಲಿ ಈ ಸೀರಿಯಲ್ ತುಂಬಾ ಚೆನ್ನಾಗಿ ಓಡುತ್ತೆ, ಇದರಿಂದ ತುಂಬಾ ಹೆಸರು ಮಾಡ್ಕೋತೀವಿ. ಹಾಗೆ ಇಡೀ ಕರ್ನಾಟಕದಲ್ಲೇ ಈ ಸೀರಿಯಲ್ ಅಲ್ಲಿರೋ ಎಲ್ಲಾ ನಟರು ಎಲ್ಲರಿಗೂ ಒಳ್ಳೇದಾಗತ್ತೆ. ಪ್ರತಿಯೊಬ್ಬರ ಮನೇಲೂನು ಈ ಧಾರಾವಾಹಿ ಓಡುತ್ತೆ ಅನ್ನೋ ಒಂದು ಇನ್ನರ್ ಫೀಲಿಂಗ್ ಇದೆ ನನಗೆ. ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನಾನು ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಕೆಲಸ ಇರಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಹತ್ತಿಗೆ ದರ್ಬಾರ್ ನಡೀತಾ ಇರುತ್ತೆ. ಸೊ ಒಂದು ತುಂಬು ಕುಟುಂಬ, ಮನೆ ಮಾರಕ್ಕೆಲ್ಲ ಹೊಡ್ತೀರಾ. ಸೊ ನಿಮ್ಮ ಕ್ಯಾರೆಕ್ಟರೈಸೇಷನ್ ಹಿಂಗ್ ಬಂದಿದೆ ಅಂತ. ಸೊ ಕ್ಯಾರೆಕ್ಟರ್ ಪ್ರಕಾರ ಕೆಲಸ ಇರಲ್ಲ ಅಂತಲ್ಲ. ಹುಡುಗ ಓದಿರ್ತಾನೆ, ಇಂಜಿನಿಯರಿಂಗ್ ಮಾಡಿರ್ತಾನೆ, ಆದ್ರೆ ಸದ್ಯಕ್ಕೆ ಅವನಿಗೆ ಬೇರೆ ಯಾವ ಫೀಲ್ಡ್ ಅಲ್ಲೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ನಾನು ಓದಿರೋ ಫೀಲ್ಡ್ ಅಲ್ಲೇ ಕೆಲಸ ಮಾಡಬೇಕು, ಆ ಕೆಲಸ ನನಗೆ ಸಿಗುತ್ತೆ, ನಾನು ಹುಡ್ಕೋತೀನಿ, ಈಗ ಸದ್ಯಕ್ಕೇನ್ ಬೇಡ, ಸ್ವಲ್ಪ ಆರಾಮಾಗಿರೋಣ ಅನ್ನೋ ತರ ಒಂದು ಕ್ಯಾರೆಕ್ಟರ್. ಮನೇಲಿ ಹೇಗಿರುತ್ತೆ ಕ್ಯಾರೆಕ್ಟರ್ ಅಂತ ಕೇಳಿದ್ರಿ. ಸೊ ಈ ಜಾಲಿ ಆಗಿರೋ ಒಂದು ಕ್ಯಾರೆಕ್ಟರ್ ಮನೇಲಿ ಎಲ್ರ ಜೊತೆ ಖುಷಿಯಾಗಿ ನಗ್ನಾಗ್ತಾ ಸಂಬಂಧಗಳನ್ನ ಬೆಳೆಸ್ತಾ ಸಂಬಂಧಗಳನ್ನ ಉಳಿಸ್ತಾ ಸಾಗೋ ಕ್ಯಾರೆಕ್ಟರ್ ಇದು. ಇದರಲ್ಲಿ ಅತಿಗೆ ಬಂದು ದುಡ್ಡು ಮುಖ್ಯ, ಸಂಬಂಧಗಳು ಮುಖ್ಯ ಅಲ್ಲ ಅಂತ ಮಾತಾಡ್ಬೇಕಾದ್ರೆ ಹೇಗೆ ಕೃಷ್ಣ ನಿಂತು ಅವ್ರಿಗೆ ಟಕ್ಕರ್ ಕೊಡೋ ಹಾಗೆ ಮಾತಾಡ್ತಾ ಅವ್ರಿಗೆ ಇದನ್ನ ಅರ್ಥ ಮಾಡಿಸ್ತಾನೆ ಅನ್ನೋದೇ ಕೃಷ್ಣನ್ ಕ್ಯಾರೆಕ್ಟರ್. ಒಂದ್ ಕಡೆ ನಿಮ್ಮ ಅತ್ತಿಗೆ ದರ್ಬಾರು, ದುಡ್ಡು ಮುಖ್ಯ, ಸಂಬಂಧಗಳೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನುವಂಥದ್ದು, ದುಡ್ಡೇ ಪರ್ಮನೆಂಟ್ ಅನ್ನುವಂಥ ಭಾವನೆಯಲ್ಲಿರುವಂಥವ್ರು. ಅಂಥದ್ರಲ್ಲಿ ನಿಮ್ಗೆ ಹೀರೋಯಿನ್, ಸೊ ಅವರನ್ನೇ ಸ್ಫೂರ್ತಿಯಾಗಿ ಬರ್ತಾ ಇರುವಂತದ್ದು. ಸೊ ಆಪೋಸಿಟ್ ಕ್ಯಾರೆಕ್ಟರ್ಸ್ ಹೇಗೆ ಒಂದಾಗುತ್ತೆ ಅನ್ನುವಂತಹ ಕುತೂಹಲ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ಅಲ್ಲಿ ಇರುವಂತದ್ದು. ಸೊ ಆ ಕುತೂಹಲ ನನಗೂ ಇದೆ, ಯಾಕಂದ್ರೆ ಇಲ್ಲಿವರೆಗೂ ನಾವು ಅದ್ರ ಬಗ್ಗೆ ಶೂಟು ಮಾಡಿಲ್ಲ, ಮತ್ತೆ ಆ ಕತೆ ನನಗೆ ಗೊತ್ತೂ ಇಲ್ಲ. ಬಟ್ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಇವಾಗ ನಾವ್ ಯಾರನ್ನೋ ಒಬ್ಬರನ್ನ ದ್ವೇಷಿಸೋರ್ನ ತುಂಬಾ ಪ್ರೀತಿ ಮಾಡಿ ಅವ್ರನ್ನ ದೇವ್ರ ಮಟ್ಟಕ್ಕೆ ನೋಡೋ ಒಂದು ಹುಡುಗಿ ಲೈಫಲ್ಲಿ ಬರ್ಬೇಕಾದ್ರೆ ಏನಾಗತ್ತೆ ಅನ್ನೋ ಒಂದು ಕುತೂಹಲ ನನಗೂ ಖಂಡಿತ ಇದೆ. ಅದು ನಮ್ಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಈ ಕ್ಯಾರೆಕ್ಟರ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ? ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಬಂದ ಅವಕಾಶದಲ್ಲಿ ಈ ಕ್ಯಾರೆಕ್ಟರ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ಯಾಕಂದ್ರೆ ಇವಾಗ ಧಾರಾವಾಹಿ ಅಂತ ನಾವು ನೋಡ್ಬೇಕಾದ್ರೆ ಎಲ್ಲಾ ಧಾರಾವಾಹಿಗಳಲ್ಲೂ ಒಂದು ಲೆವೆಲ್ ಆಫ್ ಫೆಮಿನಿಟಿ ಇರುತ್ತೆ, ಹೆಣ್ಮಗಳ ಮೇಲೆ ಸ್ಟೋರಿ ಹೋಗಂಗೆ, ಹೀರೋಯಿನ್ ಮೇಲೆ ಸ್ಟೋರಿ ಹೋಗಂಗೆ. ಬಟ್ ಇದೊಂದು ಸೀರಿಯಲ್ ಅಲ್ಲಿ ಹೀರೋ ಮೇಲೆ ಸ್ಟೋರಿ ಈಕ್ವಲ್ ಆಗಿದೆ. ಅವನು ಹೆಂಡತಿನ ಸಪೋರ್ಟ್ ಮಾಡ್ಕೊಂಡು ಹೋಗದೆ ಅವನ್ ದಾರಿಲಿ ಅವ್ನು ಇರ್ತಾನೆ, ಹೆಂಡತಿ ಅವ್ರ ದಾರಿಲಿ ಅವ್ರು ಇರ್ತಾರೆ. ಅವನ್ ದಾರಿಲಿ ಅವ್ನು ಹೋಗುವಂತ ಒಂದು ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡಿದ ತಕ್ಷಣ ನನಗೆ ಓಕೆ, ವಾವ್, ಇದು ಹೀರೋಯಿನ್ ಓರಿಯೆಂಟೆಡ್ ಅಲ್ಲ, ಹೀರೋಗೂ ಇಂಪಾರ್ಟೆನ್ಸ್ ಇದೆ, ಇದನ್ ಮಾಡ್ಬೋದು ಅಂತ ಒಂದು ಇದು ಬಂತು. ಫಸ್ಟ್ ಡೇ ಶೂಟಿಂಗ್ ಬಂದು ಅವ್ನ್ ಡೈಲಾಗು, ಅವ್ನ್ ಮಾತಾಡೋ ಒಂದು ರೀತಿ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು, ಅವ್ನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆಯವ್ರ ತರ ಹಿಂಗ್ ಪಾಸ್ ಕೊಟ್ಟು ಮಾತಾಡೋದಲ್ಲ, ಬಾಯ್ ಬಿಟ್ರೆ ಟಕ 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 ಅಂತ ಮಾತಾಡೋನು. ಈ ತರ ಒಂದು ಫ್ಲೋ ಅಲ್ಲಿ ಮಾತಾಡೋ ಕ್ಯಾರೆಕ್ಟರ್ ರಿಯಲ್ ಲೈಫ್ ಅಲ್ಲಿ ಸಿಗ್ಬೇಕಾದ್ರೆ ಒಂಥರ ಮಜಾ ಇದೆ ಪರ್ಫಾರ್ಮ್ ಮಾಡೋದಕ್ಕೆ. ಯಾಕಂದ್ರೆ ರಿಯಲ್ ಲೈಫ್ ಅಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾರಾದ್ರೂ ಒಬ್ರು ತುಂಬಾ ಮಾತಾಡೋರು ಒಟ್ಕುಡ್ತಾನೇ ಇರ್ತಾರೆ. ಆ ತರ ಒಂದು ಕ್ಯಾರೆಕ್ಟರ್ ಈ ಹೀರೋದು ಅಂತ ಹೇಳ್ಬೋದು. ಬಟ್ ಅವ್ನ್ ಏನೇ ಮಾತಾಡಿದ್ರು, ಏನೇ ಮಾಡಿದ್ರು ಎಲ್ಲ ಫ್ಯಾಮಿಲಿಗೋಸ್ಕರ. ಅಂಡ್ ಎಲ್ಲ ಮಾತಿನ ಹಿಂದೆ ಒಂದು ಒಳ ಅರ್ಥ ಇರುತ್ತೆ, ಮತ್ತು ಅದರಲ್ಲಿ ಒಂದು ವೆಯ್ಟೇಜ್ ಇರುತ್ತೆ ಅಂತ ಆ ಕ್ಯಾರೆಕ್ಟರ್ನ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು. ಸೊ ಕ್ಯಾರೆಕ್ಟರ್ನ ತಗೊಳೋದಕ್ಕಿಂತ ಮುಂಚೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಬಟ್ ತಗೊಂಡ ಮೇಲೆ ಇದನ್ನ ಹೇಗಾದ್ರೂ ಮಾಡಿ ನಾನೇ ಉಳಿಸ್ಕೋಬೇಕು, ಇದನ್ನ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಛಲ ಮಾತ್ರ ನನ್ನಲ್ಲಿದೆ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ರಿಯಲ್ ಲೈಫ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಒಂದಷ್ಟು ಜನ ಒಟ್ಟುಗೂಡ್ತಾನೆ ಇರ್ತಾರೆ ಅಂತ. ನನಗೆ ಹೇಳ್ದಂಗಿತ್ತು ಅದು. ನನಗೂ ತುಂಬಾ ಜನ ಹೇಳ್ತಾರೆ. ಅದಕ್ಕೆ ಅದು ಒಟ್ಟುಗುಟ್ಟೋದು ಅನ್ನೋದು ಒಂದು ಸ್ಕಿಲ್ ಒಂದು ಸ್ಕಿಲ್, ಅದು ಎಲ್ಲರಿಗೂ ಬರೋದಿಲ್ಲ. ಅಷ್ಟು ಕಾಮನ್ ಆಗಿ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಮೈಕ್ ಅವ್ರ ಕೈ ಕೊಟ್ಬಿಡಿ ನೋಡೋಣ, ಆಗಲ್ಲ. ನಾವಿಬ್ರು ಸೇರ್ಕೊಂಡ್ರೆ ಒಟ್ಟುಗೂಡ್ತಾನೆ ಇರ್ತೀವಿ, ಅಲ್ಲಿ ನೋಡಿದ್ರೆ ಸ್ಟಾಪ್ ಮಾಡ್ತಾರೆ. ಅಂಡ್ ಬ್ರೋ, ಆನ್ ಸ್ಕ್ರೀನ್ ಸೀರಿಯಲ್ಸ್ ಆಗಿರೋದು, ಸಿನಿಮಾಗಳಲ್ಲಿ ಆಗಿರ್ಬೋದು, ನಾವು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಫಿಟ್ನೆಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಪವನ್ ರವೀಂದ್ರ ಅವರ ಫಿಟ್ನೆಸ್ ರೊಟೀನ್ ಹೆಂಗಿರುತ್ತೆ, ವರ್ಕೌಟ್ ರೊಟೀನ್ ಎಲ್ಲ ಅಂತ?
ಸೊ ನಾನು ವಾರದಲ್ಲಿ ಒಂದು 4 to 5 ಡೇಸ್ ಡೆಫಿನೆಟ್ಲಿ ವರ್ಕೌಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಬೇಕು ಅಂದರೆ ಮೇಯ್ನ್ ಫುಡ್. ಸೊ ಫುಡ್ಡಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು, ಜೊತೆಗೆ ಚೆನ್ನಾಗಿ ನೀರು ಕುಡಿತಾ ಇರಬೇಕು. ಸೊ ಇದು 3 ನನ್ನ ವರ್ಕೌಟ್ ಸೀಕ್ರೆಟ್ಸ್ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ತೆಲುಗು ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜಸ್ ಅಲ್ಲಿ ಬಿಸಿ ಆಗಿರುತ್ತೆ. ವರ್ಕೌಟ್ ಮಾಡಕ್ ಟೈಮ್ ಸಿಗುತ್ತಾ? ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಪ್ರೀ ವರ್ಕೌಟ್ ಏನೆಲ್ಲ ಫುಡ್ ತಗೊಂತೀರಾ ಅಂಡ್ ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಂತೀರಾ ಅಂತ? ಸೊ ವರ್ಕೌಟ್ ನಾನು ಎವ್ರಿ ಡೇ ಮಾರ್ನಿಂಗ್ ಮಾಡ್ತೀನಿ, ಒಂದು 5:30-6 ಗಂಟೆ ಹಂಗೆ. ಶೂಟಿಂಗ್ ಯಾವಾಗಲೂ 8:30-9 ಗಂಟೆಗೆ ಸ್ಟಾರ್ಟ್ ಆಗೋದು. ಸೊ ಒಂದು ಒಳ್ಳೆ ಟೈಮ್ ಸಿಗುತ್ತೆ ವರ್ಕೌಟ್ ಮಾಡೋದಕ್ಕೆ. ಆ್ಯಂಡ್ ಪ್ರೀ ವರ್ಕೌಟ್ ಅಂತ ಸ್ಪೆಸಿಫಿಕ್ ಏನು ಫಾಲೋ ಮಾಡೋದಿಲ್ಲ. ಬ್ಲ್ಯಾಕ್ ಕಾಫಿ ಮತ್ತೆ ಒಂದು 3-4 ಎಗ್ ವೈಟ್ಸ್ ಥರ. ಆ್ಯಂಡ್ ಚಪಾತಿ ಇಸ್ ಡೈಲಿ ಫುಡ್. ನಿಮಗೂ ಗೊತ್ತಿರ್ಬೋದು, ನೀವು ಒಂದು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಅಷ್ಟಿಲ್ಲ ಸ್ವಲ್ಪ. ಸೊ ಚಪಾತಿ ನಮ್ಗೆಲ್ರಿಗೂ ಮುಖ್ಯ. ಬಿರಿಯಾನಿನ ಆದಷ್ಟು ಕಟ್ ಮಾಡಬೇಕು, ಐಸ್ ಕ್ರೀಮ್ನ ಆದಷ್ಟು ಕಟ್ ಮಾಡಬೇಕು, ಅಷ್ಟೇ. ಇನ್ನೇನು ಕಟ್ ಮಾಡೋದಕ್ಕಿಲ್ಲ. ಓಕೆ, ಈಗ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲು ಮತ್ತೆ ಸ್ಕಿನ್ ಎಲ್ಲಾನು ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಇದೆಲ್ಲದಕ್ಕೂ ನಾವು ಕಾಂಪ್ಲಿಕೇಟೆಡ್ ಆಗಿ ಔಷಧಿ ಟ್ಯಾಬ್ಲೆಟ್ಸ್ ಇದನ್ನೆಲ್ಲ ತಗೊಳ್ಳೋದು ಬಿಟ್ಟು, ನಮ್ಮ ಡೈಲಿ ರೂಟೀನಲ್ಲೇ ಫ್ರೈಡ್ ಐಟಮ್ಸ್ನ ಸ್ವಲ್ಪ ಕಮ್ಮಿ ಮಾಡಿ ಚೆನ್ನಾಗಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಕಿನ್ ಆ್ಯಂಡ್ ಹೇರ್ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಸೊ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ಸ್, ಈ ಪ್ಯಾಕ್ ಹಾಕ್ಕೊಳ್ಳಿ, ಈ ಕ್ರೀಮ್ ಹಾಕ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ, ಆದಷ್ಟು ಫ್ರೈಡ್ ಫುಡ್ನ ಕಟ್ ಮಾಡಿ. ಈಗ ಕೃಷ್ಣನ್ ಕ್ಯಾರೆಕ್ಟರ್ಗೂ ಪವನ್ ರವೀಂದ್ರ ಅವ್ರ ಕ್ಯಾರೆಕ್ಟರ್ಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ? ಏನೆಲ್ಲ ಡಿಫ್ರೆನ್ಸಸ್ ಇದೆ ಅಂತನಾ, ಸಿಮಿಲಾರಿಟೀಸ್ ಅಂತ ಹೇಳ್ಬೋದು. ಕೃಷ್ಣನ್ ಕ್ಯಾರೆಕ್ಟರ್ ಅಲ್ಲೂ ಅವ್ನು ಇಂಜಿನಿಯರಿಂಗ್ ಓದಿಯಾನ, ನಾನು ಇಂಜಿನಿಯರಿಂಗ್ ಓದಿನಿ. ಕೃಷ್ಣನ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ. ಮತ್ತೆ ಡಿಫ್ರೆನ್ಸಸ್, ಸಿಮಿಲಾರಿಟೀಸ್ ಬಂದು ಅವನು ಜಾಲಿಯಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ, ಹಾಗೆ ನಾನು ಎಲ್ಲರ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡಿರ್ತೀನಿ. ಡಿಫ್ರೆನ್ಸಸ್ ಅಂತ ಬಂತು ಅಂದ್ರೆ, ಕೃಷ್ಣನ್ ಲೈಫಲ್ಲಿ ಒಬ್ರು ವಿಲನ್ ಇದ್ದಾರೆ, ನನ್ನ ಲೈಫಲ್ಲಿ ವಿಲನ್ ಇಲ್ಲ. ಆಮೇಲೆ ಅಷ್ಟೇ, ತುಂಬಾ ಡಿಫ್ರೆನ್ಸಸ್ ಇಲ್ಲ. ಅವರು ತುಂಬಾ ಸೂಕ್ಷ್ಮವಾಗಿ ನೋಡಿ ಆಯ್ಕೆ ಮಾಡಿರೋವಾಗಿದೆ. ಮದುವೆ ಆಗಿದೆಯಾ? ಎಸ್. ನಾನು ಕೇಳಿ ಕೃಷ್ಣ ಅವ್ರಿಗಲ್ಲ, ಪವನ್ ರವೀಂದ್ರ ಅವ್ರ ಮದುವೆ ಆಗಿದೆಯಾ, ಅಥವಾ ಇನ್ ಕೇಸ್ ಮದುವೆ ಆಗೋ ಹುಡುಗಿಗೆ ಕೊಡೋದಿಲ್ಲ. ನೀವೇನಾದ್ರೂ ಮಾಡಿ ಇದಕ್ಕೆ ನಾನು ಉತ್ತರನೇ ಕೊಡೋದಿಲ್ಲ. ನಾನು ಈ ಆಟಕ್ಕೆ ಇಲ್ವೇ ಇಲ್ಲ. ಸಾರಿ. ನೀರಲ್ ಜೊತೆಯಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಗಸ್ಟ್ 11ರಿಂದ ಪ್ರತಿದಿನ 7 ಗಂಟೆಗೆ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ. ನೀವು ಆನ್ಸರ್ ಮಾಡೋ ತನಕ ನಾನು ಕೊಡಲ್ಲ ಅವರು. ಯಾಕಂದ್ರೆ ಕನ್ನಡದಲ್ಲೂ ಇರ್ತಾರೆ ಒಂದಷ್ಟು ವ್ಯೂವರ್ಸ್, ಫಾಲೋವರ್ಸ್ ಇರ್ತಾರೆ, ತೆಲುಗಲ್ಲಿ ಇರ್ತಾರೆ. ಒಂದಷ್ಟು ಕ್ವಾಲಿಟೀಸ್ ಇದ್ರೆ ನಾವು ಟ್ರೈ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಂತವ್ರಿಗೆಲ್ಲ ನಿರಾಸೆ ಮಾಡ್ತಿರಲ್ಲ ಬ್ರೋ ನೀವು? ಪರವಾಗಿಲ್ಲ ಬ್ರೋ, ನಾನು ಯಾರಿಗಾದ್ರೂ ವೆಯ್ಟ್ ಮಾಡ್ಸಕ್ಕೆ, ಯಾರಿಗಾದ್ರೂ ಹೆಲ್ಪ್ ಮಾಡೋದಕ್ಕೆ ಅಂತ ನನ್ನ ಕ್ವಾಲಿಟೀಸ್ನ ಹೇಳಿದ್ರೆ ನಾವಮ್ಮ ಮನೆಗೆ ಬಾಗ್ಲೇ ತೆಗಿಯೋದಿಲ್ಲ. ನಾವಮ್ಮ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ, ನಾವಮ್ಮ ಕೆಲಸ ನೋಡ್ಕೋತಾರೆ, ನೋ ಪ್ರಾಬ್ಲಮ್. ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ನಾವಮ್ಮ ಏನ್ ಡಿಸೈಡ್ ಮಾಡ್ತಾರೋ ಅದೇ. ನಾನು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇದ್ರ ಬಗ್ಗೆ ಆಲ್ರೆಡಿ ತುಂಬಾ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ಇದನ್ನ ಹಾಕ್ಬಿಡಿ ಆಯ್ತಾ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಪಾಸಿಟಿವ್ ಜೊತೆ ಒಂದಷ್ಟು ಮಾತುಕತೆಯನ್ನ ಹೇಳಿದ್ರಿ. ನೀವು ಹೇಳಲ್ಲ ಅಂತ ಹೇಳಿದ್ರೆ ಒಂದಿನ ಖಂಡಿತವಾಗ್ಲೂ ಹೇಳಿಸ್ತೀವಿ. ಡೆಫಿನೆಟ್ಲಿ ಆ ಒಂದಿನ ಬೇಗ ಬರ್ಲಿ ಅಂತ ನಾನು ಕೋರ್ಕೋತೀನಿ. ಇದಾಗಿತ್ತು ನಟ ಪವನ್ ರವೀಂದ್ರ ಅವರ ಮಾತು. ನಾನು ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.